ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕು ವಿಧಿಸೋ ಕ್ರಮವನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ವ್ಯಾಪಾರಿಗಳು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ದಿನಸಿ ಜೀವನೋಪಾಯಕ್ಕೆ ಅವಲಂಬಿಸಿದ ಸಣ್ಣ ವ್ಯಾಪಾರಿಗಳಿಗೆ ಈ ಸುಂಕದಿಂದ ಆರ್ಥಿಕ ಒತ್ತಡ ಹೆಚ್ಚುತ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಮಾತುಕತೆ ಮಾಡಿ ಏನಾಗಿದೆ ಈಗ ನಿಮ್ಮ ಸಮಸ್ಯೆ ಮಾತುಕತೆ ಮಾಡಿ ಯಾವಾಗ ಮಾಡಬೇಕು ಗೊತ್ತಾ? ಎರಡೂವರೆಗೆ ಬರಕ್ಕೆ ಆದೇಶ ಮಾಡಿದ್ಯಾ? ಜಿಲ್ಲೆಗಳಲ್ಲಿ ಆಯ್ತು, ಸಂತೆಯಲ್ಲಿ ಮಾರುಕಟ್ಟೆಯಲ್ಲಿ ಆರಂಭಗಳಲ್ಲಿ ಅಥವಾ ಸಂತೆ ನಡೆದ ಜಾಗದಲ್ಲಿ ಸುಂಕ ವಸೂಲಾತಿಗೆ ಅವಕಾಶ ಇದೆ. ಇಷ್ಟು ವರ್ಷ ಮಾಡಿದೀವಿ, ಈಗ ಮಾಡ್ಬಿಡಿ ಅಂತ ನಾವು ಹೇಳಲ್ಲ. ಬೀದಿ ಬದಿ ವ್ಯಾಪಾರಿ ಎಲ್ಲಿ ಗೆಜೆಟಲ್ಲಿದೆ, ಸರ್ಕಾರ ಆದೇಶ ಇದೆಯಾ? ಕೊಡಿ ನಮ್ಗೆ. ನೀವು ಮತ್ತೆ ಹೆಂಗೆ ಅನೌನ್ಸ್ ಮಾಡ್ತೀರಿ? ಎಲ್ಲಿದೆ ಸಂತೆ ನೀವು ಮಾಡಿ, ಮಾರುಕಟ್ಟೆ ಸಂತೆ ಮಾಡ್ಲಿ, ಮಾಡ್ಬಿಡಿ ಅಂತ ನಾವು ಹೇಳಲ್ಲ. ಪ್ರತಿಯೊಂದು ಮಾತ್ರ ಒಂದಿನ ಮಾಡ್ಕೊಳ್ತಾರೆ. ಪ್ರತಿಯಿಂದ ಬಾಪೆ ಬಡವರಿದ್ದಾರೆ ಮಾಡ್ಕೊಂಡು ಡೈಲಿ 80 ರೂಪಾಯಿ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕಟ್ತಾರೆ? ಅದು ಬೀದಿ ಕುಟುಂಬ ಅಂದ್ರು ಏನಾದ್ರು ಶೆಡ್ ಹಾಕ್ತೀರಾ, ಛತ್ರಿ ಕೊಡ್ತೀರಾ? ನಿಜವಾಗಿ ನಮ್ಮ ಸ್ಥಳೀಯ ಊರು ಅವ್ರ ಅಜ್ಜಿ ಸತ್ತೋಗಿ, ಅಮ್ಮ ಸತ್ತೋಗಿ, ಹಂಗೆ ಸತ್ತೋಗಿ, ಈಗ ಉಳಿದಿರೋರು ಯಾರು ಗೊತ್ತಾ? ಮಕ್ಕಳು ಮೊಮ್ಮಕ್ಕಳು ಆಯ್ತಾ, ಯಾರ್ಯಾರೋ ಬಂದವರು ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ವ್ಯಾಪಾರಸ್ಥರು, ಹೂ ವ್ಯಾಪಾರದವ್ರು ಮರದ ಬುಡದಲ್ಲಿ ಕೂತ್ಕೊಂಡು ನೊಣ ಓಡಿಸ್ತಾ ಕೂತವ್ರೆ. ವ್ಯಾಪಾರನೇ ಆಗೋದಿಲ್ಲ. ಅದಕ್ಕೆಲ್ಲ ಒಂದು ಮಾರುಕಟ್ಟೆ ಇದ್ಮೇಲೆ ಸರಿ ಮಾಡ್ಬೇಕಲ್ವ ಪಂಚಾಯತ್. ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಎಷ್ಟು ಸಲ ಕೇಳಿದ್ವಿ. ಅಧಿಕಾರಿಗಳು ಸಮಸ್ಯೆಯನ್ನ ಮಾನವೀಯ ದೃಷ್ಟಿಯಿಂದ ಪರಿಗಣಿಸಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ಬೇಡಿಕೆಗೆ ಸ್ಪಂದಿಸದಿದ್ದರೆ ಶೀಘ್ರದಲ್ಲೇ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಆದಂ ಎಸ್ ಮಾತನಾಡಿ, ವ್ಯಾಪಾರಸ್ಥರ ಮೇಲೆ ಇಂಥ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಶಾಸಕರ ಗಮನಕ್ಕೂ ಕೂಡ ನಾವು ತರ್ತೀವಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡೋದು ಸರಿಯಲ್ಲ ಅಂತ ಅಂದ್ರು. ಏನು ಕುಶಾಲನಗರದ ಪುರಸಭೆಯ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ಪುರಸಭೆಯ ಆಡಳಿತಾಧಿಕಾರಿಗಳು ನಿತಿನ್ ಚಕ್ಕಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಗಿರೀಶ್ ಅವರ ಒಂದು ಆದೇಶ ಮುಖಾಂತರವಾಗಿ ಶಕ್ತಿ ದಿನಪತ್ರಿಕೆಯಲ್ಲಿ ಒಂದು ಮಂಗಳವಾರ ದಿನ ಒಂದು ಪ್ರಕಟಣೆ ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ, ಕುಶಾಲನಗರದ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಪ್ರತಿನಿತ್ಯ ಸುಂಕ ವಸೂಲಿಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಬಡವರು ಒಂದು ದಿನಕ್ಕೆ ಒಂದು 500 ರೂಪಾಯಿ ಹಾಕಿ 600 ರೂಪಾಯಿ ವ್ಯಾಪಾರ ಮಾಡೋದೇ ದೊಡ್ಡ ಕಷ್ಟ ವಿಚಾರದಲ್ಲಿ. ಅದರಲ್ಲಿ 75-80 ರೂಪಾಯಿ ಪ್ರತಿನಿತ್ಯ ಅವರು ಶುಲ್ಕವನ್ನು ಕಟ್ಟೋದು ಭಾಳ ಕಷ್ಟದ ವಿಷಯ. ಆ ವಿಚಾರವನ್ನು ಪರಿಗಣಿಸದೆ ಏಕಾಏಕಿ ಯಾವುದೇ ಸರ್ಕಾರದ ಆದೇಶದ ಇಲ್ಲದೆ ಗೆಜೆಟ್ನಲ್ಲಿ ಕೂಡ ವಿಚಾರವಿಲ್ಲ, ಪ್ರಸ್ತಾಪನೆ ಇಲ್ಲ. ಆದರೆ ಸ್ಥಳೀಯ ಪುರಸಭೆಯ ಅಧಿಕಾರಿಗಳು ತಮ್ಮ ಪುರಸಭೆಯ ಆದಾಯಕ್ಕೋಸ್ಕರ ತಾವೇ ಏಕಾಏಕಿ ಸ್ವತಃ ನಿರ್ಧಾರವನ್ನು ಕೈಗೊಂಡು ಏನು ಮುಂದಿನ 5ನೇ ತಾರೀಕಿಗೆ ಒಂದು ಸುಂಕ ವಸೂಲಾತಿಯ ಒಂದು ಹರಾಜು ಪ್ರಕ್ರಿಯೆಯನ್ನು ಪ್ರಕಟಣೆ ಮಾಡಿದ್ದಾರೆ. ಇದು ನಿಜವಾಗಲೂ ಖಂಡನೀಯ. ಇದನ್ನು ನಾವು ನಮ್ಮ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದ ಖಂಡಿಸ್ತೇವೆ. ಇಂತಹ ಕೆಟ್ಟ ನಿರ್ಧಾರವನ್ನು ತಾವು ತಗೊಳ್ಬಾರ್ದು. ಯಾಕೆಂತ ಹೇಳಿದ್ರೆ, ಇಲ್ಲಿ TBC ಮಾರುಕಟ್ಟೆ ಸಮಿತಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಸಂಘಟನೆ ಕೂಡ ಒಕ್ಕೂಟ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅವರ ಗಮನಕ್ಕೆ ತಂದು ಅವರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ತಾವು ತೀರ್ಮಾನ ತಗೊಳ್ಬೇಕಿದ್ದಾದರೆ ಏಕಾಏಕಿ ತೀರ್ಮಾನ ತಗೊಂಡಿದ್ದು ಖಂಡನೀಯ ವಿಷಯ. ಇದನ್ನು ಖಂಡಿತವಾಗಿಯೂ ಇದರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಈಗಾಗಲೇ ಮುಖ್ಯಾಧಿಕಾರಿಗಳ ಬಹುಶಃ 8 ದಿನಗಳ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವರು ನಮಗೆ ಸಿಗ್ತಾ ಇಲ್ಲ. ಇವಾಗ ಕೂಡ ಬೆಳಿಗ್ಗೆ ನಾವು ವಿಭಾಗಾಧಿಕಾರಿಗಳಿಗೆ ನಾವು ಕರೆಯ ಮುಖಾಂತರವಾಗಿ ವಿಚಾರ ಪ್ರಸ್ತಾಪ ಮಾಡಿದಾಗ ಮುಖ್ಯಾಧಿಕಾರಿಗಳು 2:30ಗೆ ಬರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಅಂತ ಹೇಳಿದ್ರು. ನಾವು 2:30ರಿಂದ ಎಲ್ಲ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಬಿಟ್ಟು ಕಾಯ್ತಾ ಇದ್ದೀವಿ. ಆದರೂ ಕೂಡ ಅಧಿಕಾರಿಗಳು ನಮಗೆ ಬಂದು ಸ್ಪಂದನೆ ಮಾಡಿಲ್ಲ. ನಿಜವಾಗಿ ಆ ವಿಚಾರವಾಗಿ ಕೂಡ ನಾವು ಖಂಡನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಬಂದು ಮುಖ್ಯಾಧಿಕಾರಿಗಳು ನಮ್ಮೊಂದಿಗೆ ಚರ್ಚೆ ಮಾಡಿ ಈ ಒಂದು ಬಹಿರಂಗ ಹರಾಜಿನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಈ ವಿಚಾರನ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ನಾವು ತರಲಿಕ್ಕೆ ನಾಳೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಸುಂಕ ವಸೂಲಾತಿಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡದೇ ಇಲ್ಲ ನಾವು ಖಂಡಿತವಾಗಲೂ. ಇದು ಸಂತೆ ವ್ಯಾಪಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಹರಾಜು ಪ್ರಕ್ರಿಯೆ ಮಾಡಲಿ, ಆದರೆ ಬೀದಿಯಲ್ಲಿ ಕಷ್ಟಪಟ್ಟು ಜೀವನ ನಡೆಸುವಂಥ ವಿರುದ್ಧ ಹೊಟ್ಟೆಯನ್ನು ಹೊಡಿಬೇಡಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತಾವು ಮಾಡಬೇಡಿ ಅಂತೇಳಿ ಖಂಡಿಸ್ತಾ ನನ್ನ ಮಾತು. ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸಲೀನಾ ಮಾತನಾಡಿ, ಅಧಿಕಾರಿಗಳು ನಮ್ಮ ಗಮನಕ್ಕೂ ತಿಳಿಸದೆ ಇಂಥ ನಿರ್ಧಾರಗಳನ್ನು ಏಕಾಏಕಿ ತೆಗೆದುಕೊಂಡಿರೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಕೂಡ ಇಳಿಸಬೇಕಾಗತ್ತೆ ಅಂತ ತಿಳಿಸಿದರು. ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಮಹಿಳಾ ಅಧ್ಯಕ್ಷೆ ಹಾಗೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆ
ಇಲ್ಲಿ ನಾನು ಏನು ಹೇಳಲು ಇಚ್ಛಪಡ್ತೀನಿ ಅಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೈಲಾ ಇದೆ. ಆ ಬೈಲಾದಲ್ಲಿ ಎಲ್ಲ ವಿಷಯಗಳು ನಮೂದನೆ ಆಗಿದೆ. ಈ ಯಾವುದೇ ವಿಷಯಗಳನ್ನ ಇವರು ಓದದೆ ಮಾಡದೆ ಏನು ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಆ ಬೈಲಾನ ನಾವು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ವ್ಯಾಪಾರ ಸಮಿತಿ ಅಂತಲೂ ಇಲ್ಲಿ ಒಂದು ಎಲೆಕ್ಟೆಡ್ ಬಾಡಿನೇ ಇದೆ. ಅವ್ರನ್ನ ಕರೆದು ಏನಾಗಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಿತ್ತು, ಅದನ್ನು ಸಹ ಮಾಡಿಲ್ಲ. ಜೊತೆಗೆ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಸೌಲಭ್ಯ ಕೊಟ್ಟಿರೋದಿಲ್ಲ, ಯಾವುದೇ ಒಂದು ಸೌಲಭ್ಯನೂ ಕೊಟ್ಟಿರೋದಿಲ್ಲ. ಒಂದು ಜಾಗ ಗುರುತಿಸೋದಾಗಿರ್ಬೋದು, ಅವರಿಗೆ ವ್ಯವಸ್ಥೆಗಳನ್ನ ಮಾಡೋದಾಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಟಾಯ್ಲೆಟ್ ಬಾತ್ರೂಮಿಂದ ಬಹಿರ್ದಶೆಗೆ ಹೋಗ್ಬೇಕಂತ ಇದ್ದರೆ ಅಂಥ ವ್ಯವಸ್ಥೆಗಳಾಗಿರ್ಬೋದು, ಯಾವುದೇ ವ್ಯವಸ್ಥೆಗಳಿಲ್ಲ. ಈ ವ್ಯವಸ್ಥೆಗಳಿಲ್ಲದೆ ಪಾಪ ಬೀದಿ ಬದಿ ವ್ಯಾಪಾರಿಗಳು ನಾವೆಲ್ಲರೂ ಸಹ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲಿ ಜಾಗ ಸಿಕ್ತು ಅಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ನಮ್ಮ ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಈ ಒಂದು ಅತಿ ವೇಗದಲ್ಲಿ ಪತ್ರಿಕೆಗೆ ಹಾಕಿ, ಈ ಪತ್ರಿಕೆಯಲ್ಲಿ ಬಂದಂಥ ವಿಚಾರ 24ನೇ ತಾರೀಕಿಗೆ ಪತ್ರಿಕೆಗೆ ಹಾಕಿದ್ದಾರೆ. ಆಗಲೇ 5ನೇ ತಾರೀಕಿಗೆ ಅದು 50,000 ರೂಪಾಯಿ EMD ಕಟ್ಟಬೇಕು ಅಂತಲೂ ಹೇಳಿದ್ದಾರೆ. 5ನೇ ತಾರೀಕಿಗೆ ಪ್ರಕ್ರಿಯೆ ನಡೆಸಬೇಕು ಅಂತಲೂ ಹೇಳಿದ್ದಾರೆ. ಇದನ್ನೆಲ್ಲ ಹೇಳಬೇಕಾದ್ರೆ ಇಲ್ಲೊಂದು ಪಟ್ಟಣ ವ್ಯಾಪಾರ ಸಮಿತಿ ಅಂತ ಇದ್ದ ಮೇಲೆ ಒಂದು ಮಾತು ತಿಳಿಸ್ಬೇಕಲ್ಲ. ಸಮಿತಿ ಇಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲಲ್ಲ. ಬೇರೆ ಸಮಿತಿಗಳೆಲ್ಲ ಚರ್ಚೆ ಮಾಡಿ ಇವರು ಕೆಲಸ ಮಾಡ್ತಕ್ಕಂಥವ್ರು. ಪಟ್ಟಣ ಸಮಿತಿ ಸಮೇತ ಒಂದು ಎಲೆಕ್ಟೆಡ್ ಬಾಡಿನೇ. ಯಾವ ಒಂದು ಚುನಾವಣಾಧಿಕಾರಿ ಬಂದೇ ಈ ಸಮಿತಿನ ಮಾಡಿರ್ತಕ್ಕಂಥದ್ದು. ಆ ಒಂದು ಸಮಿತಿಗೆ ಒಂದು ಬೆಲೆ ಇಲ್ವಾ? ಆಗ ಈ ಸಮಿತಿಯ ಅಧ್ಯಕ್ಷನಿಗೆ ಬೆಲೆ ಇಲ್ವಾ? ಈ ಸಮಿತಿಯ ಒಂದು ಕಾರ್ಯಕಾರಿ ಮಂಡಳಿಗೆ ಬೆಲೆ ಇಲ್ವಾ? ಇದನ್ನೆಲ್ಲ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಯಾರೇ ಅಧಿಕಾರಿಗಳಿರ್ಬೋದು, ಬಹುಶಃ ಎಲ್ಲರೂ ಎಲ್ಲ ತಿಳಿದಿದ್ದವ್ರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಕೆಲವರಿಗೆ ತಿಳಿಯದೇ ಇದ್ದಿರ್ಬೋದು, ತಿಳಿದೇ ಇದ್ದು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚಿಸಿ ಏನು ಮಾಡಬೇಕು ಅಂತ ಚರ್ಚೆ ಮೂಲಕ ತೀರ್ಮಾನ ಮಾಡಬೇಕು. ಹಾಗೂ ಬೀದಿ ಬದಿ ವ್ಯಾಪಾರಿಗಳಾದ ನಮ್ಮನ್ನು ಉಳಿಸ್ಕೊಳ್ಬೇಕು. ಯಾಕೆಂತೇಳಿದ್ರೆ ಆದಿಯಿಂದಲೂ ಏನು ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಇದರಿಂದ ಬರ್ತಾ ಇಲ್ಲ. ಜಿಲ್ಲಾ ಸಂಘದ ಅಧ್ಯಕ್ಷರಾದ ಜಗದೀಶ್ ಮಾತನಾಡಿ, ಬಡವರ ಮೇಲೆ ತೆಗೆದುಕೊಂಡಿರುವ ಇಂಥ ನಿರ್ಧಾರಗಳನ್ನು ನಾವು ಎಂದಿಗೂ ಸಹಿಸಲ್ಲ. ಕೂಡಲೇ ಮತ್ತೊಮ್ಮೆ ಪರಿಶೀಲಿಸಿ ಈ ನಿರ್ಧಾರವನ್ನ ಮಾಡಿ ಈಗಾಗಲೇ ಘೋಷಣೆ ಮಾಡಿರುವ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದರು. ಇವತ್ತು ಏನು ನಮ್ಮ ಪುರಸಭೆಯಿಂದ ಟೆಂಡರ್ ಘೋಷಣೆ ಏನು ಮಾಡಿದ್ದಾರೆ, ಇವತ್ತು ಬೀದಿ ವ್ಯಾಪಾರಿಗಳಿಗೆ ಪ್ರತಿಯೊಬ್ಬರಿಗೆ ಇಷ್ಟು ಅಂತ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇದೇ 19-20ರಲ್ಲಿ ಶಾಲೆಯಲ್ಲಿ ನಮಗೆ ಎಲೆಕ್ಷನ್ ಅಂತ ಪಟ್ಟಣ ವ್ಯಾಪಾರ ಸಮಿತಿ ಅಂತ ಎಲೆಕ್ಷನ್ ಆಗ್ತಿದೆ. ಎಲೆಕ್ಷನಲ್ಲಿ ಯಾವುದೇ ಒಂದು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಬೀದಿ ವ್ಯಾಪಾರಿಗಳ ತರಿಸುವುದಾಗಲಿ, ಒಂದು ಬೀದಿ ವ್ಯಾಪಾರಿಗಳ ಒಂದು ಶುಲ್ಕವನ್ನು ವಿಧಿಸೋದಾಗಲಿ, ಪ್ರತಿಯೊಂದು ಬೀದಿ ವ್ಯಾಪಾರಿ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಿರ್ಣಯಗೊಳ್ಳಬೇಕು. ನಮ್ಮ ಮುಖ್ಯ ಅಧಿಕಾರಿಗಳು ನಮಗೆ ಅಧ್ಯಕ್ಷರಾಗಿರ್ತಾರೆ ಪಟ್ಟಣ ಸಮಿತಿಯಲ್ಲಿ. ಅವರು ಅದನ್ನು ಮರ್ತಿದ್ದಾರೆ. ಯಾಕೆಂದರೆ ಏಕಾಏಕವಾಗಿ ಪುರಸಭೆಗೆ ಆದಾಯಕ್ಕಾಗಿ ಬೀದಿ ವ್ಯಾಪಾರಿಗಳ ಮೇಲೆ ಒಂದು ಗುಬ್ಬಿಗಳ ಮೇಲೆ ಹಸ್ತಪಟ್ಟಂಗೆ ಒಂದು ಕಾರ್ಯಗಳು ಮಾಡ್ತಾಯಿದ್ದಾರೆ. ಆದ್ದರಿಂದ ಬೀದಿ ವ್ಯಾಪಾರಿಗಳು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಕರೆದು ನಿರ್ಣಯಗೊಂಡು ಈ ಬೀದಿ ವ್ಯಾಪಾರಿಗಳಿಗೆ ಏನು ಸವಲತ್ತು ಬೇಕು ಎಲ್ಲ ಸವಲತ್ತು ಮಾಡಿಕೊಟ್ಟು ಅವರಿಗೆ ಶುಲ್ಕವನ್ನು ವಿಧಿಸಬೇಕು. ಯಾಕಂದರೆ ಪಟ್ಟಣ ವ್ಯಾಪಾರ ಸಮಿತಿ ಅದಕ್ಕೆ ಇವಾಗ ನೇಮವಾಗಿ ಅದೊಂದು ಗೆಜೆಟ್ ಪಾಸ್ ಮಾಡಿದೆ. ಆ ಗೆಜೆಟ್ ಮೂಲಕವೇ ಮಾಡಬೇಕಾಗಿತ್ತು. ಹಾಗೆ ಏನು ತಿಳಿದೇ ಮಾಡಿದೆ ಟೆಂಡರನ್ನು ಹೊರ ವ್ಯಕ್ತಿಗೆ ಟೆಂಡರ್ ಕೊಟ್ಟು ಅವರಿಗೆ 100 ರೂಪಾಯಿಗೆ ಬಂದು 500 ರೂಪಾಯಿಗೆ ಬರೋಕ್ಕೆ ಅಂತ ಮಾಡ್ತಾಯಿದ್ದಾರೆ. ಆದರೆ ಹೊರ ವ್ಯಕ್ತಿಗಳು ಟೆಂಡರ್ ಕೊಡ್ತಾರೆ. ಈ ಬೀದಿ ವ್ಯಾಪಾರಿಗಳು ಕುಶಾಲನಗರದ ಸುತ್ತಮುತ್ತ ಎಲ್ಲ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಜನಗಳಾಗಿ ಟ್ರಾಫಿಕ್ ಸಮಸ್ಯೆಗಳಾಗಲಿ ಪುರಸಭೆಯ ತೊಂದರೆ ಆಗಿ ಸುಮಾರಾಗ್ತಿದೆ. ಆದ್ದರಿಂದ ಟೆಂಡರ್ನ ಇಲ್ಲಿ ಕೈಬಿಡಬೇಕು. ಈ ಪುರಸಭೆ ಅಧಿಕಾರಿಗಳೇ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಪಟ್ಟಣ ವ್ಯಾಪಾರ ಸಮಿತಿಯವರಿಗೆ ವಹಿಸಬೇಕು. ಹಾಗೆ ಇನ್ನೂ ಈಗ ಸಂಕಷ್ಟದಲ್ಲಿ ಬೀದಿ ವ್ಯಾಪಾರ ಭಾರಿ ಸಂಕಷ್ಟದಲ್ಲಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ, ಅವ್ರ ವ್ಯಾಪಾರ ಇಲ್ಲದೆ ಭಾರಿ ಕಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ಈ ಪ್ರತಿಕ್ರಿಯೆಯನ್ನು ನಿಮಗೆ ತಿಳಿದಿದೆ. ಇದೇ ಸಂದರ್ಭದಲ್ಲಿ ಹಲವಾರು ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಇದೆ. ನೀವು ಅರ್ಕಲ್ಗೂಡು ತಗೊಳ್ಳಿ, ಆಲೂರು ತಗೊಳ್ಳಿ, ಹಾಸನ ತಗೊಳ್ಳಿ, ಸಕಲೇಶ್ಪುರ ತಗೊಳ್ಳಿ, ಒಳನರಸೀಪುರ ತಗೊಳ್ಳಿ, ಚನ್ನರಾಯಪಟ್ಟಣ ತಗೊಳ್ಳಿ, ಎಲ್ಲ ಕಡೆಯೂ ಇದೆ. ನಾನೇ ಸರ್ ಅಲ್ಲಿ ಸಂಘಟನೆ ಆಸ್ಪತ್ರೆ ಉಸ್ತುವಾರಿ ನಾನು ಹೇಳ್ತೀನಿ. ಅದೇನಿದೆ ಬೆಂಡಿಂಗ್ ಝೋನ್ ಏನು ಮಾಡಿದಾರೋ